ಹೌದು, ಆದರೆ ನಾವು ಇಬ್ರು ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ನು ಹೇಳ್ಕೊತೀನಿ. ಹೌದಾ? ಹೇಗೆ ಏನು ಅಂತ ನಿಂಗೆ ಗೊತ್ತಾಗತ್ತೆ. ಮೊದಲು ರಾಹುಲ್ ಅಣ್ಣನ ಒಪ್ಸು. ಆಯ್ತು ಪುಟಿ. ಸರಿ. ಇದೇನು ಬರ್ತಾ ಸಾಹೇಬ್ರು ಇಷ್ಟು ದೊಡ್ಡ ರೋಡಿನ ಎದುರಾಕೊಂಡು ಒಳಗಾಕಿ ಹಿಂಗೆ ಬಡಿತಾವ್ರೆ, ಆಶ್ಚರ್ಯ ಅಲ್ವಾ? ಹಾಗೇನಿಲ್ಲ ಜಯರಮಣ, ನಮ್ಮ ಸಾಹೇಬ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಈ ರೌಡಿ ನಮ್ಮ ಸಾಹೇಬ್ರಿಗೆ ತುಂಬಾ ಕ್ಲೋಸು. ಹೌದಾ? ಹೌದು, ಯಾವುದೊಂದು ಡೀಲಲ್ಲಿ ನಮ್ಮ ಸಾಹೇಬ್ರಿಗೆ ಶೇರ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಬಂದು ರುಬ್ತವ್ರೆ ಅಷ್ಟೇ. ನಮ್ಮ ಸಾಹೇಬ್ರಿಗೆ ಎಷ್ಟು ದುಡ್ಡು ತಿಂದರೂ ಸಾಕಾಗೋದೇ ಇಲ್ಲ. ಏನು ಹೇಳು ಜಯರಮಣ, ಪೊಲೀಸ್ ಅಂದರೆ ನಿನ್ನ ಥರ ನಿಯತ್ತಾಗಿರ್ಬೇಕು. ಬರ್ರಿ. ರೇ, ನೀರು ತಗೊಂಬರ್ರಿ. ಏನ್ರಿ ಅದು ಗುಸಗುಸ? ಸರ್ ಏನಿಲ್ಲ ಸರ್, ನಮ್ಮ ಜಯರಮಣಗೆ ಹುಷಾರಿರ್ಲಿಲ್ವಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಓ ಹೌದಲ್ಲ, ಹುಷಾರಿರ್ಲಿಲ್ಲ. ಅಲ್ಲ, ಕಾಮಾಲೆ ರೋಗನ ಅಥವಾ ಕುಷ್ಠರೋಗನ? ಅದೆಲ್ಲ ನಮ್ಗೆ ಯಾಕಾಗತ್ತೆ ಸರ್? ಎಲ್ಲ ಹಾರ್ಟಲ್ಲಿ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇತ್ತು, ಚಿಕ್ಕ ಆಪ್ರೇಷನ್ ಮಾಡಿ ಮುಗಿಸಿದ್ರು ಅಷ್ಟೇ. ಓಹೋ, ಆಪರೇಷನು ಸಣ್ಣದಾದ್ರೇನು ದೊಡ್ಡದಾದ್ರೇನು? ಆಪರೇಷನ್ ಎಲ್ಲೋ ಜಯರಾಮ? ಹೌದು ಸರ್. ಅಲ್ಲ, ಈ ವಯಸ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರುವಂತ ಪ್ರೆಷರ್ ಏನಿತ್ತಪ್ಪ ನಿನ್ಗೆ? ಹೆಂಡತಿ ಕಾಟ ಅಂತೂ ಇಲ್ಲ. ಅಲ್ಲ, ಅಕ್ರಮ ಸಂಬಂಧ ಏನಾದ್ರೂ ಇದೆಯಾ ನಿಂಗೆ? ಸರ್, ನಮ್ಮ ಜಯರಾಮಣ್ಣನ ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ನಿಮಗೆ ಗೊತ್ತಲ್ವಾ? ಮತ್ತೆ ಯಾಕಪ್ಪ ಹಾರ್ಟ್ ಪ್ರಾಬ್ಲಮ್ ಬಂತು? ನನಗೂ ವಯಸ್ಸಾಯ್ತಲ್ವಾ ಸರ್? ಹಾಗಾದ್ರೆ ನೀನ್ ಸಾಯೋವರೆಗೂ ಪೇಷಂಟೇ ಬಿಡು. ನನ್ ಕೇಳಿದ್ರೆ ನೀನು ಯಾಕೆ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಬಾರ್ದು ಅಂತ? ಈ ದೇಹದಲ್ಲಿ ಶಕ್ತಿ ಇರೋವರೆಗೂ ಕಷ್ಟಪಟ್ಟು ದುಡಿತೀನಿ ಸರ್. ದುಡಿತಾ ಸಾಯ್ತೀನಿ ಹೊರತು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಜಾಯಮಾನ ನಂದಲ್ಲ. ಓಹೋ, ಏನಪ್ಪ ಎನ್ಕೌಂಟ್ರು ತರ ಕೌಂಟ್ರ್ ಹೊಡಿತಾ ಇದ್ಯಾ? ಏಯ್, ಇನ್ಮೇಲೆ ಲೀವ್ ಏನೋ ಹಾಕಿದ್ರೆ ನಾನೇ ನಿಂಗೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ರಜಾ ಹಾಕಲ್ಲ ಬಿಡಿ ಸರ್. ಅದು ಹೆಡ್ ಕಾನ್ಸ್ಟೇಬಲ್ ಜಯರಾಮ ಅಂದ್ರೆ. ಓಹೋ, ಏನಪ್ಪ ಜಯರಾಮ ಇದು? ಯಾಕೆ ಸರ್, ಏನಾಯ್ತು? ನೀನೇ ನೋಡು.